ಮದುವೆಯಾದ ಸ್ವಲ್ಪ ದಿನಕ್ಕೆ ನನ್ನ ತಂಗಿ ತುಂಬ ಸಲ ಅವಳು ಗಂಡನ ಮನೆಯಲ್ಲಿ ಇರುತ್ತಿರಲಿಲ್ಲ, ಯಾವಾಗಲೂ ನಮ್ಮ ಮನೆಯಲ್ಲಿ ಇರುತ್ತಿದ್ದಳು. ಗಂಡನ ಮನೆಗೆ ಹೋಗು ಎಂದರೆ ಅವಳ ಗಂಡ, ಅತ್ತೆ, ಮಾವ, ನಾದಿನಿ ಮೇಲೆ ಚಾಡಿ ಹೇಳುತ್ತಿದ್ದಳು. ಅವರು ನನ್ನನ್ನು ಚೆನ್ನಾಗಿ ಹೊಡೆಯುತ್ತಾರೆ, ನೋವು ಮಾಡುತ್ತಾರೆ, ಮನೆ ಕೆಲಸವನ್ನು ಮಾಡಬೇಕು ನಾನೇ. ಈ ರೀತಿ ನಮಗೆ ತುಂಬ ನೋವಾಗುತ್ತಿತ್ತು. ಗಂಡ ಕುಡುಕ, ಮನೆಗೆ ತಂದಾಕುವುದಿಲ್ಲ. ಅವಳ ಮಾತುಗಳು ಕೇಳಿ ಬೇಸರವಾಗಿ ಅವರಿಗೆ ಚೆನ್ನಾಗಿ ಬೈದು ಜಗಳ ಮಾಡಿ ಬಂದೆವು. ಆದರೆ ಇನ್ನೂ ನಿಂತಿಲ್ಲ. ಇಂದು ಬೆಳಿಗ್ಗೆ ನಡೆದ ಘಟನೆಯಿಂದ ಸ್ವಲ್ಪ ತಂಗಿ ಮೇಲೆ ಅನುಮಾನ ಬಂದು ಹೇಳದೆ ಕೇಳದೆ ನಾನು ಮತ್ತು ಅಪ್ಪ ಅವರ ಮನೆಗೆ ಹೋದೆವು. ಅಲ್ಲಿ ಇದ್ದ ದೃಶ್ಯವನ್ನು ನೋಡಿ ನಾವು ಬೆಚ್ಚಿ ಬಿದ್ದೆವು. ನನ್ನ ತಂಗಿ ಅವರ ಮನೆಯಲ್ಲಿ. ಅಯ್ಯೋ! ಮುಂದೆ ನನ್ನ ಹೆಸರು ರವಿ. ಅಪ್ಪ, ಅಮ್ಮ, ನಾನು ಮತ್ತು ನನ್ನ ತಂಗಿ ಇರುವುದು. ತಂಗಿ ಡಿಗ್ರಿ ಮುಗಿದು ಮನೆಯಲ್ಲೇ ಇದ್ದಾಳೆ. ಅವಳಿಗೂ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು. ಅಪ್ಪ ಅಮ್ಮ ಊರಿಗೆ ಜಮೀನ್ದಾರರು, ತುಂಬ ಶ್ರೀಮಂತರು. ಈ ಮನೆಯಲ್ಲಿ ಹುಟ್ಟಿದ್ದು ನನ್ನ ಅದೃಷ್ಟ. ನನ್ನ ತಂಗಿ ನೋಡಲು ತುಂಬ ಸುಂದರವಾಗಿದ್ದಾಳೆ. ಅವಳು ನನ್ನ ತಂಗಿ ಅಂತ ಹೇಳಿಕೊಳ್ಳುವುದು ನನ್ನ ಬದುಕಿನ ಪುಣ್ಯ. ನಾನು ಅಪ್ಪನ ರೀತಿ ಕಪ್ಪು, ಆದರೆ ನನ್ನ ತಂಗಿ ಅಮ್ಮನ ರೀತಿ ಬಿಳುಪು. ಪ್ರತಿಯೊಬ್ಬರೂ ಕೂಡ ಹೇಳುತ್ತಾ ಇದ್ದಿದ್ದು ಒಂದೇ ಮಾತು, ಹೆಣ್ಣು ಮಕ್ಕಳು ಬೆಳಗಿರಬೇಕು, ಆದರೆ ಗಂಡು ಮಕ್ಕಳು ಕಪ್ಪಗಿದ್ದರೂ ಕಡಿಮೆಯಾದರೂ ಚೆನ್ನಾಗಿರುತ್ತದೆ ಅಂತ. ನನ್ನ ತಂಗಿ ತಿದ್ದಿ ತೀಡಿದ ಬೊಂಬೆ ರೀತಿ ಇದ್ದಳು. ಅವಳನ್ನು ಕಾಪಾಡುವುದೇ ನನ್ನ ದೊಡ್ಡ ಕೆಲಸವಾಗಿತ್ತು. ಅವಳು ಎಲ್ಲೇ ಹೋದರೂ, ಯಾವುದೇ ಜಾಗಕ್ಕೆ ಹೋದರೂ ಅವಳ ಹಿಂದೆಯೇ ಹೋಗುತ್ತಿದ್ದೆ. ಅವಳು ಕಾಲೇಜಿಗೆ ಹೋಗಬೇಕಾದರೂ ಅಷ್ಟೇ, ಅವಳನ್ನು ಕಾಯುವುದು ನನ್ನ ಕೆಲಸವಾಗಿತ್ತು. ಅಪ್ಪ ಅಮ್ಮ ಹೇಳುತ್ತಿದ್ದರು, ನೀನು ನನ್ನ ಮಗ ಆಗಿ ಹುಟ್ಟಿದ್ದು ಅದೃಷ್ಟ. ತಂಗಿಯನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀಯ, ನಮ್ಮನ್ನೇ ಕಾಯುವುದಿಲ್ಲ ಅಂತ. ಎಷ್ಟು ಒಳ್ಳೆಯ ಸಂಬಂಧ ಬಂದರೂ ಕೂಡ ನನಗೆ ಇಷ್ಟವಾಗುತ್ತಿರಲಿಲ್ಲ. ನನ್ನ ತಂಗಿಗೆ ಸರಿಹೊಂದುವ ಜೋಡಿ ಅಂತ ಅನ್ನಿಸುತ್ತಿರಲಿಲ್ಲ. ಬ್ರೋಕರ್ಗಳಿಗೆ ಸಾಕಾಗಿ ಬಿಟ್ಟಿತ್ತು. ಅಷ್ಟು ಕಷ್ಟವನ್ನು ನಾನು ಕೊಡುತ್ತಿದ್ದೆ. ನೆಂಟರುಗಳಂತೂ ನಿಮ್ಮ ತಂಗಿಯನ್ನು ಮದುವೆ ಆಗುವುದು ನಮ್ಮ ಅದೃಷ್ಟ, ನಿಮ್ಮ ಮನೆಯಲ್ಲಿಯೇ ಬೇಕಾಗಿ ಆದರೂ ಇರುತ್ತೇವೆ, ನಮ್ಮ ಮಗನನ್ನು ನಿಮ್ಮ ಮನೆಗೆ ಕಳಿಸಿಕೊಡುತ್ತೇವೆ ಅಂತ ತುಂಬ ಜನ ಹೇಳುತ್ತಿದ್ದರು. ಈ ಮಾತುಗಳು ಒಂದು ಕಡೆ ಆದರೆ ನನ್ನ ಮನಸ್ಸಿನಲ್ಲಿ ಇರುವುದು ಕೂಡ ಅದೇ. ಹುಡುಗ ತುಂಬ ಶ್ರೀಮಂತ ಇರಬೇಕು ಅನ್ನುವ ಭಾವನೆ ನನಗೆ ಇಲ್ಲ. ಏಕೆಂದರೆ ನಿಜವಾದ ಆಸ್ತಿ ಹುಡುಗ. ಅವನು ತುಂಬ ಒಳ್ಳೆಯ ಮನಸ್ಸಿನಿಂದ ನನ್ನ ತಂಗಿಯನ್ನು ಪ್ರೀತಿಸಬೇಕು. ಅವಳು ಹೇಳಿದ ಹಾಗೆ ಕೇಳಬೇಕು. ಅವಳು ಹಾಕಿದ ಗೆರೆ ದಾಟಬಾರದು. ಮದುವೆಯಾದ ಮೇಲೆ ಹುಡುಗ ನಮ್ಮ ಮನೆಯಲ್ಲಿ ಇದ್ದರೂ ಪರವಾಗಿಲ್ಲ, ಅಥವಾ ಅವರ ಮನೆಯಲ್ಲಿ ಇರುತ್ತೇನೆ ಅಂದರೂ ಪರವಾಗಿಲ್ಲ, ನನ್ನ ತಂಗಿ ರಾಣಿಯಾಗಿ ಇರಬೇಕು. ಅವಳ ಯಾವುದೇ ವಿಷಯಕ್ಕೂ ಇಲ್ಲ ಅಂತ ಹೇಳಬಾರದು. ಇತ್ತೀಚೆಗೆ ನನ್ನ ತಂಗಿ ಅಗತ್ಯಕ್ಕಿಂತ ಹೆಚ್ಚಾಗಿ ಖುಷಿಯಾಗಿರುತ್ತಾಳೆ. ಯಾವಾಗಲೂ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾಳೆ. ನಾವುಗಳು ಯಾರಾದರೂ ಹೋದರೆ ರೂಮಿನ ಬಾಗಿಲನ್ನು ಹಾಕಿಕೊಳ್ಳುತ್ತಾಳೆ. ಅಷ್ಟೊಂದು ಸೀಕ್ರೆಟ್ ಅಂದುಕೊಂಡೆ. ಮೊದಲು ಏನೂ ಅನಿಸುತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಅಮ್ಮ ಕೂಡ ಹೇಳುತ್ತಾಳೆ, ಅವಳು ಯಾರನ್ನಾದರೂ ಪ್ರೀತಿಸುತ್ತಾ ಇದ್ದಾಳ ಕೇಳು. ಒಬ್ಬಳೇ ನಗುತ್ತಿರುತ್ತಾಳೆ. ಊಟ ಸರಿಯಾಗಿ ಮಾಡುತ್ತಿಲ್ಲ. ರಾತ್ರಿ ಹೊತ್ತು 12 ಗಂಟೆ 1 ಗಂಟೆ ಕೂಡ ಫೋನಿನಲ್ಲಿ ಮಾತನಾಡುತ್ತಿರುತ್ತಾಳೆ. ಆಗ ನನಗೂ ಕೂಡ ಅನುಮಾನ ಬಂತು. ಪುಟ್ಟ, ಏನಾದರೂ ವಿಷಯ ಇದ್ದರೆ ಹೇಳು ಅಂತ ಕೇಳಿದೆ. ಏನೂ ಇಲ್ಲ ಅಣ್ಣ ಅಂತ. ಮತ್ತೆ ನನ್ನ ಕಣ್ಣನ್ನು ನೋಡಿದ ಮೇಲೆ ಅವಳಿಗೆ ಸುಳ್ಳು ಹೇಳಲು ಇಷ್ಟವಾಗುವುದಿಲ್ಲ ಅಂತ ನನಗೆ ಗೊತ್ತು. ಅಣ್ಣ, ನಾನು ಒಬ್ಬರನ್ನು ಪ್ರೀತಿಸುತ್ತಿದ್ದೇನೆ. ದಯವಿಟ್ಟು ಅವರಿಗೆ ಮದುವೆ ಮಾಡಿಕೊಡು, ಇಲ್ಲವಾದರೆ ನಾನು ಇರುವುದಿಲ್ಲ ಅಂದ ಹುಡುಗನ ಬಗ್ಗೆ ಕೇಳಿದಾಗ, ಹುಡುಗ ಯಾವುದೋ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗುತ್ತಿದ್ದಾನಂತೆ. ಅಪ್ಪ ಅಮ್ಮ ಒಬ್ಬಳು ತಂಗಿ ಇದ್ದಾರಂತೆ. ನನಗೆ ಕೋಪ ಬಂತು. ನಾನು ಇಷ್ಟು ಕಷ್ಟಪಟ್ಟು ಹುಡುಕುತ್ತಿದ್ದರೆ ನೀನು ಹಿಂದೆ ಮುಂದೆ ಇಲ್ಲದ ಹುಡುಗನನ್ನು ಮದುವೆ ಆಗುತ್ತೇನೆ ಅಂತ ಹೇಳುತ್ತೀಯಲ್ಲ ಮಗು. ಅಣ್ಣ, ನಾನು ತುಂಬ ಪ್ರೀತಿಸುತ್ತಿದ್ದೇನೆ. ಒಂದೇ ಒಂದು ಬಾರಿ ನೋಡು, ಆ ಹುಡುಗನನ್ನು ಮಾತನಾಡಿಸಿ ನೋಡು. ನಿನಗೆ ಇಷ್ಟವಿಲ್ಲವಾದರೆ ಬೇಡ ಅಂತ ಹೇಳಿದೆ. ಅಣ್ಣ ನನ್ನ ಸಮಾಧಾನಕ್ಕೆ ಒಪ್ಪಲೇಬೇಕಾಯಿತು. ಇಂದು ನನ್ನ ತಂಗಿ ಪ್ರೀತಿಸುತ್ತಾ ಇರುವ ಹುಡುಗನನ್ನು ಭೇಟಿ ಮಾಡಿದೆ. ಡಿಪ್ಲೊಮಾ ಮಾಡಿರುವುದು ಅಷ್ಟೇ. ನೋಡಲು ಚೆನ್ನಾಗಿದ್ದಾನೆ. ಆದರೂ ಕೂಡ ಇವನ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನನ್ನ ಮುದ್ದು ತಂಗಿಯ ಬಗ್ಗೆ ಕೇಳಿದರೆ ತುಂಬ ಒಳ್ಳೆಯ ವಿಷಯವನ್ನೇ ಹೇಳುತ್ತಿದ್ದ. ಅಪ್ಪ ಅಮ್ಮನ ಆಸ್ತಿ ಏನೂ ಇಲ್ಲವಂತೆ, ಮಧ್ಯಮ ವರ್ಗದ ಕುಟುಂಬ ಅಂತ ಹೇಳಿದ. ನನಗೂ ಕೂಡ ಅದರಿಂದ ಯಾವುದೇ ಸಮಸ್ಯೆ ಇಲ್ಲ. ಅವನಿಗೆ ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟೆ. ನಿನಗೆ ಎಷ್ಟು ಬೇಕೋ ಅಷ್ಟು ಬರೆದಿಕೊ, ನಂತರ ನನ್ನ ತಂಗಿಯನ್ನು ಬಿಟ್ಟು ಹೊರಟು ಹೋಗು ಅಂತ ಹೇಳಿದೆ. ಅವನು ಅದನ್ನು ನನಗೆ ಕೊಟ್ಟ. ನನಗೆ ದುಡ್ಡು ಬೇಡ, ನಿಮ್ಮ ತಂಗಿ ಬೇಕು. ನಾನು ಅವಳನ್ನು ಮನಸ್ಸಿನಿಂದ ಪ್ರೀತಿಸುತ್ತಾ ಇದ್ದೇನೆ.
ಅವಳಿಗೆ ಎಷ್ಟು ಬೆಲೆ ಕಟ್ಟಿದರೂ ಸಾಕಾಗುವುದಿಲ್ಲ. ನಮ್ಮ ಪ್ರೀತಿಯನ್ನು ದುಡ್ಡಿಂದ ಅಳೆಯಬೇಡಿ. ಇಂದು ನಾನು ಬಡವ, ನಾಳೆ ಶ್ರೀಮಂತನಾಗುತ್ತೇನೆ. ಎಲ್ಲ ಶ್ರೀಮಂತರು ಒಂದು ದಿನ ಬಡವರಾಗಿದ್ದರು ಅಲ್ಲವೇ? ಅವನ ಮಾತುಗಳಿಗೆ ಖುಷಿಪಟ್ಟೆ. ನಾನಾಗಿ ನಾನೇ ಹುಡುಕಿದರೂ ಇಂಥ ಹುಡುಗನನ್ನು ಹುಡುಕುತ್ತಿರಲಿಲ್ಲ. ಪ್ರತಿ ಹುಡುಗರೂ ಕೂಡ ಹೇಳುತ್ತಾ ಇದ್ದಿದ್ದು ಒಂದೇ, ಆಸ್ತಿ ಎಷ್ಟು ಕೊಡುತ್ತಾರೆ? ನಮಗೂ ಅರ್ಧ ಕೊಡುತ್ತಾರಾ? ಅಪ್ಪನ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಪಾಲಿದೆ ಅಲ್ಲವೇ? ಈ ರೀತಿ ಮಾತುಗಳನ್ನು ಆಡುತ್ತಿದ್ದರು. ಆದರೆ ಈ ಹುಡುಗ ಅಪ್ಪಟ ವಜ್ರ. ಸ್ವಲ್ಪವೂ ಕೂಡ ನನಗೆ ಬೇಸರ ಮಾಡಿಲ್ಲ. ದುಡ್ಡು ಆಸ್ತಿ ಏನೂ ಬೇಡ, ನನಗೆ ನಿಮ್ಮ ತಂಗಿ ಕೊಟ್ಟರೆ ಸಾಕು, ನಾನೇ ಸಾಕುತ್ತೇನೆ, ಅವಳನ್ನು ಅಷ್ಟು ಪ್ರೀತಿಸುತ್ತಿದ್ದೇನೆ ಅಂತ ಹೇಳಿದಂಗೆ ಮದುವೆ ಮಾಡಿಕೊಡಲು ಒಪ್ಪಿದೆ. ಮನೆಯಲ್ಲಿ ಖುಷಿಯ ಸಂಭ್ರಮ. ಅಪ್ಪ ಅಮ್ಮನೂ ಕೂಡ ನನ್ನ ನಿರ್ಧಾರವನ್ನು ಒಪ್ಪಿಕೊಂಡರು. ಅವರಿಗೆ ಗೊತ್ತು, ನಮ್ಮ ಮಗ ಎಂದೂ ಕೂಡ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ. ಮದುವೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಿದೆ. ಒಬ್ಬಳೇ ತಂಗಿ ಇರುವುದು, ಏನೇನೋ ಆಸೆ ಇತ್ತು, ಎಲ್ಲ ಆಸೆಯನ್ನು ತೀರಿಸಿಕೊಂಡೆ. ಅವಳ ಬಟ್ಟೆ ಒಡವೆಗಳು, ಮದುವೆ ಊಟ, ಫೋಟೋಸ್ಗಳು, ವಿಡಿಯೋಗಳು, ಚೌಲ್ಟ್ರಿ, ಅದರ ಡೆಕೋರೇಷನ್, ಆಮಂತ್ರಣ ಪತ್ರಿಕೆ, ಹೀಗೆ ಪ್ರತಿಯೊಂದರಲ್ಲೂ ಆಡಂಬರನ ಕಂಡಿತು. ನನ್ನ ತಂಗಿಯ ಗಂಡ ಎಷ್ಟು ಖರ್ಚು ಮಾಡಬೇಡಿ ಅಂತ ಹೇಳುತ್ತಿದ್ದರು. ನಾನು ನನ್ನ ಒಬ್ಬಳೇ ತಂಗಿ ಇರುವುದು, ನನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕು, ಅವಳ ಮದುವೆಯನ್ನು ಚೆನ್ನಾಗಿ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಒಪ್ಪಲೇಬೇಕಾಗಿತ್ತು. ಪ್ರತಿಯೊಬ್ಬರು ಹೇಳುತ್ತಿದ್ದರು, ದೇವಲೋಕದಲ್ಲಿ ಮಾಡಿದ ಮದುವೆ ರೀತಿ ಇದೆ, ಇಷ್ಟು ಚೆನ್ನಾಗಿ ಮದುವೆಯನ್ನು ಯಾರೂ ಮಾಡಿರಲಿಲ್ಲ ಅಂತ. ಮದುವೆಯೆಲ್ಲ ಆಗಿ ತಂಗಿಯನ್ನು ಇಂದು ಅವರ ಮನೆಗೆ ಕಳುಹಿಸಿಕೊಟ್ಟೆ. ಆಗ ಸ್ವಲ್ಪ ಬೇಸರವಾಯಿತು. ಅಲ್ಲಿ ಎಲ್ಲರೂ ತುಂಬ ಒಳ್ಳೆಯವರು ಅಂತ ಅನಿಸುತ್ತದೆ. ಆದರೆ ಹಣಕಾಸಿನ ವಿಷಯದಲ್ಲಿ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು ತಂಗಿಯ ಗಂಡನನ್ನು ಕರೆದುಕೊಂಡು ಹೋಗಿ ನಿಧಾನವಾಗಿ ಕೇಳಿದೆ, ಏನಾದರೂ ದುಡ್ಡಿನ ಸಮಸ್ಯೆ ಇದ್ದರೆ ಹೇಳಿ ಕೊಡುತ್ತೇನೆ ಅಂತ. ಆದರೆ ಅವರು ಒಪ್ಪಲಿಲ್ಲ. ಮೊದಲೇ ತಿಳಿಸಿದ್ದೆ ನಿಮಗೆ ಮತ್ತು ನಿಮ್ಮ ತಂಗಿಗೆ, ನಾವು ಮಧ್ಯಮ ವರ್ಗದವರು, ಅದರ ಜೊತೆಗೆ ಸ್ವಾಭಿಮಾನಿಗಳು ಅಂತ. ಅವನ ಮಾತಿಗೆ ಬೆಲೆ ಕೊಟ್ಟು ನಾನು ಬರಲೇಬೇಕಿತ್ತು. ನನಗೆ ಒಂದು ಆಶ್ಚರ್ಯ ಕಾದಿತ್ತು. ನನ್ನ ತಂಗಿ ಮದುವೆಯಾದ 3 ದಿನಕ್ಕೆ ನನ್ನ ಮನೆಗೆ ಬಂದಳು. ಅವಳ ಗಂಡನ ಜೊತೆ. ಗಂಡ ಗೇಟಿನವರೆಗೂ ಬಂದು ಬಿಟ್ಟು ಹೋದ. ಕೇಳಿದ್ದಕ್ಕೆ ಫ್ಯಾಕ್ಟ್ರಿಗೆ ಅವರಿಗೆ ಲೇಟ್ ಆಗುತ್ತದೆ, ಕೆಲಸಕ್ಕೆ ಹೋಗಬೇಕು, ಸಂಜೆ ಬರುತ್ತಾರೆ ಅಂತೆ. ಚೆನ್ನಾಗಿ ನೋಡಿಕೊಳ್ಳುತ್ತಾರಾ ಅಂದಿದ್ದಕ್ಕೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ಹೇಳಿದಳು ಅಷ್ಟೆ. ಅವಳು ಅವಳ ರೂಮಿನಲ್ಲಿ ಇದ್ದಳು, ಊಟ ತಿಂಡಿ ಮಾಡಿಕೊಂಡು. 2 ದಿನವಾದ ಮೇಲೆ ಪುನಃ ಅವಳ ಗಂಡ ಬಂದು ಅವಳನ್ನು ಕರೆದುಕೊಂಡು ಹೋದ. ಇದು ಸಹಜ ಅಂತ ಅನಿಸಿತು. ಆದರೆ ಇದಾದ ಮೇಲೆ ವಾರಕ್ಕೆ 3 ದಿನ ಇಲ್ಲೇ ಇರುತ್ತಿದ್ದಳು. ಎಂದಿನಂತೆ ಗಂಡ ಬಂದು ಗೇಟಿನಲ್ಲಿ ಬಿಟ್ಟು ಹೋಗುತ್ತಿದ್ದ. ಕಾರಣ ಕೇಳಿದ್ದಕ್ಕೆ ಏನಾದರೂ ಒಂದು ನೆಪ ಹೇಳುತ್ತಿದ್ದಳು. ನಮಗೂ ತುಂಬ ಬೇಸರವಾಗುತ್ತಿತ್ತು. ಇಂದು 15 ದಿನ ಇದ್ದು ಅವಳ ಗಂಡನ ಮನೆಗೆ ಹೋದಳು. ನನ್ನ ಮುದ್ದು ತಂಗಿಗೆ ಕಷ್ಟ ಕೊಟ್ಟವರಿಗೆ ಸರಿಯಾದ ಪಾಠ ಕಲಿಸಬೇಕು. ಪ್ರತಿ ಬಾರಿ ಮನೆಗೆ ಬಂದಾಗ ನನ್ನ ತಂಗಿ ಗಂಡ, ನಾದಿನಿ, ಅವರ ಅಪ್ಪ ಅಮ್ಮನ ಮೇಲೆ ಚಾಡಿ ಹೇಳುತ್ತಿದ್ದಳು. ಅವರು ನನಗೆ ಈ ಥರ ಬೇಸರ ಮಾಡುತ್ತಾರೆ, ಆ ಥರ ಬೇಸರ ಮಾಡುತ್ತಾರೆ, ಗಂಡ ಕಾಮುಕ, ಅತ್ತೆ ಮಾವ ರಾಕ್ಷಸರು ಅಂತ. ಏನಾದರೂ ಮಾಡುತ್ತೇನೆ, ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂದರೆ ಒಪ್ಪುತ್ತಿರಲಿಲ್ಲ. ಸ್ವಲ್ಪ ದಿನ ಕಾಯುವೆ ಅಣ್ಣ ಅಂತ ಹೇಳುತ್ತಿದ್ದಳು. ಆಸ್ತಿ ಎಷ್ಟಿದ್ದರೇನು, ಪ್ರೀತಿ ವಿಶ್ವಾಸ ಇರಬೇಕು ಅಂತ. ಇಂದು ಯಾರಿಗೂ ತಿಳಿಯದಂತೆ ನಾನು ಮತ್ತು ನನ್ನ ಅಪ್ಪ ಅವಳ ಮನೆಗೆ ಬಂದೆವು. ನಾವು ಹೋದ ತಕ್ಷಣ ನಮ್ಮ ಬಾಗಿಲನ್ನು ಅವಳ ನಾದಿನಿ ತೆಗೆದಳು. ಅವಳು ಕೂಡ ನೋಡಲು ತುಂಬ ಸುಂದರವಾಗಿದ್ದಳು. ಅವಳನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ, ಮುಖದಲ್ಲಿ ಇದ್ದ ಕೋಪ ಸ್ವಲ್ಪ ಕಡಿಮೆಯಾಯಿತು. ನಂತರ ನನ್ನ ತಂಗಿಯ ಗಂಡನನ್ನು ಕೇಳಿದೆ, ಏನು ಸಮಾಚಾರ, ಏನು ವಿಷಯ ಅಂತ. ಅದಕ್ಕೆ ಏನೂ ಇಲ್ಲ, ಎಲ್ಲ ಚೆನ್ನಾಗಿ ಹೋಗುತ್ತಿದೆ, ಸಮಾಚಾರ ಏನೂ ಇಲ್ಲ. ನಿಮಗೆ ಯಾವುದಾದರೂ ಬೇಸರ ಅಂತ ಅನಿಸಿದೆ ಅಂತ ಅವರು ನಮ್ಮನ್ನೇ ಕೇಳುತ್ತಾರೆ. ಅವರ ಮಾತಿನ ಪ್ರಕಾರ ಇಲ್ಲಿ ಏನೂ ನಡೆದಿಲ್ಲ, ಕೆಟ್ಟದ್ದು ಅನ್ನುವ ರೀತಿ ನಾರ್ಮಲ್ ಆಗಿ ಇದ್ದಾರೆ. ಅವರ ಅತ್ತೆ ಮಾವ ತುಂಬ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಂಡರು. ನನ್ನ ತಂಗಿ ಎಲ್ಲೂ ಕಾಣಲಿಲ್ಲ. ಅಲ್ಲೇ ಪಕ್ಕದಲ್ಲಿದ್ದ ರೂಮಿನಲ್ಲಿ ನೋಡಿದರೆ ಆರಾಮವಾಗಿ ಮಲಗಿಕೊಂಡು ಟಿವಿಯನ್ನು ನೋಡುತ್ತಿದ್ದಾಳೆ. ಅವಳ ನಾದಿನಿ ಅಡುಗೆಯನ್ನು ಮಾಡುತ್ತಿದ್ದಾಳೆ. ಅತ್ತೆ ಮನೆ ಕೆಲಸವನ್ನು ಮಾಡುತ್ತಿದ್ದಾಳೆ. ನನ್ನ ತಂಗಿಯ ಗಂಡ
ಮನೆಯ ಮುಂದೆ ಗಿಡಗಳಿಗೆ ನೀರು ಹಾಕುತ್ತಿದ್ದಾನೆ. ನನ್ನ ತಂಗಿ ರೂಮಿನಲ್ಲಿ ಆರಾಮವಾಗಿ ಮಲಗಿದ್ದಾಳೆ. ನಾನು ಹೋದ ತಕ್ಷಣ ಅವಳು ಸ್ವಲ್ಪ ಬೇಸರ ಮಾಡಿಕೊಳ್ಳಲು ಖುಷಿ ಇಲ್ಲ ಅಣ್ಣ ಬಂದಿದ್ದಾನೆ ಅಂತ. ಆಗ ಏನು ನಡೆಯುತ್ತಿದೆ ಇಲ್ಲಿ? ನೀನು ನೋಡಿದರೆ ಗಂಡ ಕುಡುಕ, ಅತ್ತೆ ಮಾವ ಕೆಟ್ಟವರು ಅಂತ ಹೇಳುತ್ತೀಯ. ಇವರೆಲ್ಲ ನೋಡಿದರೆ ಎಲ್ಲರೂ ಅಪ್ಪನ ಕಾಲನ್ನು ಹಿಡಿದುಕೊಂಡು ನಮಸ್ಕಾರ ಮಾಡುತ್ತಾರೆ. ನಾವು ಬಡವರು, ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳುತ್ತಾರೆ. ನಿನ್ನ ನಾಟಕ ನನಗೆ ಅರ್ಥವಾಗುತ್ತಿಲ್ಲ ಹೇಳು ಅಂತ ಕೇಳಿದೆ. ಆಗ ಅವಳು ಏನೂ ಮಾತನಾಡದೆ ಹಾಗೇ ನಿಂತಿದ್ದಳು. ಅಪ್ಪ ಅವಳ ಮೇಲೆ ತುಂಬ ಕೋಪಗೊಂಡರು. ನಾನು ಕೂಡ ಬಡವ, ಒಂದು ಕಾಲದಲ್ಲಿ ಕಷ್ಟಪಟ್ಟು ದುಡಿದಿದ್ದೀನಮ್ಮ. ದುಡ್ಡಿನ ವಿಷಯಕ್ಕೆ ಬೇಸರ ಮಾಡಿಕೊಳ್ಳಬೇಡ. ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡುತ್ತೇನೆ. ಈಗಲಾದರೂ ಸತ್ಯ ಹೇಳು, ಇಲ್ಲಿ ಏನು ನಡೆಯುತ್ತದೆ ಅಂತ. ಇದನ್ನೆಲ್ಲ ಪಕ್ಕ ಕೇಳಿಸಿಕೊಂಡು ನಿಂತಿದ್ದ ನನ್ನ ತಂಗಿಯ ಗಂಡ ನನ್ನ ಹತ್ತಿರ ಬಂದು, ಪ್ಲೀಸ್ ನನ್ನನ್ನು ಕ್ಷಮಿಸಿ ಬಾವ, ನೀವು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡೆ. ನಿಮ್ಮ ತಂಗಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ. ಆದರೆ ನಮ್ಮ ಮನೆಯ ಬಡತನ, ನಮ್ಮ ಮನೆಯಲ್ಲಿ ಇರುವ ಜನರು ಇಷ್ಟವಾಗುತ್ತಿಲ್ಲ. ನನಗೆ ಅವರೂ ಬೇಕು, ಇವಳು ಬೇಕು, ಏನು ಮಾಡಲಿ ಅಂತ ಕಣ್ಣೀರು ಹಾಕಿದ. ಅವನ ಕಣ್ಣೀರಿಗೆ ನಾನು ಕರಗಿ ತಂಗಿಯ ಮೇಲೆ ಬೇಸರವಾಯಿತು. ಆಗ ನನ್ನ ತಂಗಿ, ಅಣ್ಣ ಇವರು ತುಂಬ ಬಡವರು. ನಾನು ಅಂದುಕೊಂಡದ್ದಕ್ಕಿಂತ ಮನೆ ಕೆಲಸ ಮಾಡಬೇಕಂತೆ, ಅವೆಲ್ಲ ನನಗೆ ಬರುವುದಿಲ್ಲ. ಅದಕ್ಕೆ ಮನೆ ಹಳಿಯ ಮಾಡೋಣ ಅಂತ ಪ್ರಯತ್ನಿಸಿದೆ. ಅದಕ್ಕೆ ಪ್ರತಿ ಬಾರಿ ನಿಮ್ಮ ಮನೆಗೆ ಬರುತ್ತಾ ಇದ್ದಿದ್ದು. ತುಂಬ ಉಸಿರು ಕಟ್ಟುತ್ತದೆ. ನನಗೆ ಇಲ್ಲಿ ಇರಲು ಆಗುತ್ತಿಲ್ಲ. ಡೈವರ್ಸ್ ತೆಗೆದುಕೊಂಡು ಬಿಡೋಣ ಅಂತ ಅನಿಸುತ್ತದೆ. ಆದರೆ ನಿಜವಾಗಲೂ ನಾನು ತುಂಬ ಪ್ರೀತಿಸುತ್ತೇನೆ ನನ್ನ ಗಂಡನನ್ನು. ನೀನು ನನ್ನನ್ನು ತುಂಬ ಮುದ್ದಾಗಿ ಸಾಕಿದ್ದೀಯ. ಇವರ ಮನೆಯಲ್ಲಿ ನನ್ನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಜೋರಾಗಿ ಅಳುತ್ತಾ ನನ್ನನ್ನು ತಬ್ಬಿಕೊಂಡಳು. ನಾನು ಪದೇ ಪದೇ ಸಮಸ್ಯೆ ಅಂತ ಬಂದರೆ ನೀನೇನಾದರೂ ಚೆನ್ನಾಗಿರಲು ಒಳ್ಳೆಯ ವ್ಯವಸ್ಥೆ ಮಾಡುತ್ತೀಯಾ ಅಂತ ಅಂದುಕೊಂಡೆ. ಆಗ ನನ್ನ ಅಣ್ಣ, ಕ್ಷಮಿಸು ತಂಗಿ, ನಿನ್ನ ಕಷ್ಟ ನನಗೆ ಅರ್ಥವಾಗಿಲ್ಲ. ನಾನು ಅರ್ಥ ಮಾಡಿಕೊಳ್ಳಬೇಕಿತ್ತು ಅಂತ ಅಂದುಕೊಂಡೆ. ಆದರೆ ನನ್ನ ಅಪ್ಪ ಮೊದಲೇ ಎಲ್ಲವನ್ನು ಪ್ಲ್ಯಾನ್ ಮಾಡಿ ಬಂದಿದ್ದರು. ಅವರು ಆಸ್ತಿಯನ್ನು ಆಗಲೇ 2 ಭಾಗ ಮಾಡಿದ್ದರು. ಅರ್ಧ ತಂಗಿಗೆ, ಅರ್ಧ ನನಗೆ. ಇದನ್ನು ಲಾಯರ್ ಕೈಲಿ ಬರೆಸಿದ್ದೇನೆ ಮಗು. ಸರಿಯಾಗಿದ್ದರೆ, ನಿನ್ನ ಒಪ್ಪಿಗೆ ಇದ್ದರೆ ನಿನ್ನ ತಂಗಿಗೆ ಕೊಡು ಅಂತ ಹೇಳಿದರು. ನಾನು ಓದಿದಾಗ ನನಗೆ ತುಂಬ ಖುಷಿಯಾಯಿತು. ಹೌದು ಅಪ್ಪ, ಅಪ್ಪ ಎಂದರೆ ಅಪ್ಪನೇ. ಏಕೆಂದರೆ ಅಪ್ಪ ಮಾಡುವ ಕೆಲಸವನ್ನು ಯಾರೂ ಮಾಡುವುದಿಲ್ಲ. ನಾನು ಎಷ್ಟು ತಂಗಿಯನ್ನು ಪ್ರೀತಿಸಿದರೂ ಕೂಡ ನಿಮ್ಮಷ್ಟು ಮುಂದಾಲೋಚನೆ ನನಗೆ ಬಂದಿಲ್ಲ. ಆ ಪತ್ರವನ್ನು ಓದಿ ನನಗೆ ತುಂಬ ಖುಷಿಯಾಗಿ ಅದನ್ನು ತಂಗಿ ಮತ್ತು ತಂಗಿ ಗಂಡನ ಕೈಗೆ ಕೊಟ್ಟಾಗ ಅವರಿಬ್ಬರು ಆಶ್ಚರ್ಯದಿಂದ ನೋಡಿದರು. ವಿಷಯ ಏನು ಅಂತ ಪ್ರಶ್ನಾರ್ಥಕವಾಗಿ ನೋಡಿದಾಗ ನಾನು ಹೇಳಿದೆ, ಅದು ಆಸ್ತಿಯ ಪತ್ರ ಅಪ್ಪ. ನಮ್ಮ ಆಸ್ತಿಯನ್ನೆಲ್ಲ ಅರ್ಧ ಅರ್ಧ ಮಾಡಿದ್ದಾರೆ. ನಿನಗೆ ಅರ್ಧ, ನನಗೆ ಅರ್ಧ. ತಂಗಿಯ ಮುಖ ಅರಳಿದರೂ ಕೂಡ ತಂಗಿಯ ಗಂಡ ಬೇಸರಗೊಂಡ. ತಂಗಿ ಗಂಡ ಹೇಳುತ್ತಾನೆ, ಭಾವ ದಯವಿಟ್ಟು ಕ್ಷಮಿಸಿ, ಇದನ್ನು ತೆಗೆದುಕೊಂಡು ಬಿಡಿ. ನಾನು ದುಡಿಯುತ್ತಿದ್ದೇನೆ. ಈಗ ಮುಂದಿನ ಪರೀಕ್ಷೆಗಳನ್ನು ಕಟ್ಟಿದ್ದೇನೆ. ಇದರಲ್ಲಿ ಪ್ರಮೋಷನ್ ಬರಲು, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯ ಒಂದು ದೊಡ್ಡ ಕಂಪನಿಯನ್ನು ಪ್ರಾರಂಭ ಮಾಡುವುದರಲ್ಲಿ ಇದ್ದಾನೆ. ಬಂಡವಾಳ ಅವನದು, ಬುದ್ಧಿ ನನ್ನದು. ನಾವಿಬ್ಬರು ಒಂದಾಗಿ ಆ ಕಂಪನಿಯನ್ನು ತುಂಬ ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೇವೆ. ಅದಕ್ಕಾಗಿ ಹೊಸ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಸ್ಟಡಿ ಮಾಡುತ್ತಾ ಇದ್ದೇವೆ. ನಿಮ್ಮ ಹಣದ ಅವಶ್ಯಕತೆ ನಮಗಿಲ್ಲ. ಇನ್ನು 2 ವರ್ಷದ ಒಳಗಡೆ ನಾನು ನಿಮ್ಮ ತಂಗಿಯನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತೇನೆ. ಅಷ್ಟು ಶ್ರೀಮಂತನಾಗುತ್ತೇನೆ. ಮೊದಲು ಅಪ್ಪ ಒಪ್ಪಲಿಲ್ಲ. ಆನಂತರ ಅಪ್ಪನನ್ನು ಮತ್ತು ತಂಗಿಯನ್ನು ನಾನೇ ಒಪ್ಪಿಸಿದೆ. ಏಕೆಂದರೆ ಒಂದು ಅವಕಾಶ ಈ ಮನುಷ್ಯನಿಗೂ ಕೊಡೋಣ. ಸ್ವಲ್ಪವೂ ಕೂಡ ಬೇರೆಯವರ ದುಡ್ಡಿನ ಬಗ್ಗೆ ಆಸೆ ಪಡದ ಮನುಷ್ಯನನ್ನು ಪ್ರೀತಿಸೋಣ. ಇಷ್ಟು ನಿಷ್ಕಲ್ಮಶವಾದ ಮನುಷ್ಯ ಈ ಜಗತ್ತಿನಲ್ಲೇ ಇಲ್ಲ. ಅವಳು ಹೇಳುವ ಮಾತುಗಳನ್ನೇ ಕೇಳಿದರೆ ತಪ್ಪಾಗುತ್ತದೆ. ಸ್ವಲ್ಪ ಹೊತ್ತು ತಂಗಿ ಬೇಸರ ಮಾಡಿಕೊಳ್ಳಲು ಅವಳಿಗೆ ಸಮಾಧಾನ ಮಾಡಿ ಹೋದೆವು. ಏನಾಯಿತು ಅಂತ ತಿಳಿದಿಲ್ಲ. ಅಲ್ಲಿ ಅವಳು ಅಡ್ಜಸ್ಟ್ ಮಾಡಿಕೊಂಡು ಇದ್ದಳು. ಅವಳ ಗಂಡ ಸಮಾಧಾನ ಮಾಡಿರಬಹುದು ಅಂತ ಅಂದುಕೊಂಡೆ. ನನ್ನ ಭಾವ ನಮಗೆ ಹೇಳಿದ ಹಾಗೆ ಮಾಡಿದರು. ಅವರ ಮೇಲೆ ಒಂದು ರೀತಿಯ ಹೆಮ್ಮೆ ಇದೆ. ನನ್ನ ಭಾವ ಹೇಳಿದ ಹಾಗೆ 2 ವರ್ಷಕ್ಕೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿ ಕೋಟ್ಯಾಧಿಪತಿ ಆದರು. ಈಗ ನಮಗಿಂತ ಶ್ರೀಮಂತರಾಗಿದ್ದಾರೆ. ಫಾರಿನ್ನಲ್ಲೂ ಇವರ ಬ್ರಾಂಚ್ಗಳು ಇದೆ. ಅಷ್ಟೊಂದು ಬುದ್ಧಿವಂತರು. ಅವರು ಬರೀ ಡಿಪ್ಲೊಮೊ ಹೇಗೆ ಓದಿದರು ಮೊದಲು ಅಂದರೆ, ಆಗ ಅವರ ಅಪ್ಪನಿಗೆ ಓದಿಸುವುದು ಕಷ್ಟವಾಗಿತ್ತಂತೆ. ನಂತರ ಅವರು ಕೆಲಸಕ್ಕೆ ಸೇರಿದ ನಂತರ ಚೆನ್ನಾಗಿ ಇಂಜಿನಿಯರಿಂಗನ್ನು ಪಾಸ್ ಮಾಡಿದರು. ಈಗ ನಾವು ಹೋಗಿ ನೋಡಿದೆವು. ತುಂಬ ಖುಷಿಯಾಯಿತು ನಮಗೆ. ಅವರ ಮನೆ ತುಂಬ ಚೆನ್ನಾಗಿದೆ. ಈಗಿನ ಕಾಲದ ರೀತಿ ದೊಡ್ಡ ಮನೆ. ಮನೆಯಲ್ಲೇ ಮಹಡಿ ಇದೆ. ಅವರ ಮನೆಯಲ್ಲಿ ಅಪ್ಪ, ಅಮ್ಮ, ತಂಗಿ,
ನನ್ನ ತಂಗಿ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ನಾವು ಈಗ ಪದೇ ಪದೇ ಹೋಗುತ್ತೇವೆ ಅವರ ಮನೆಗೆ, ಅವರೂ ಬರುತ್ತಾರೆ ನಮ್ಮ ಮನೆಗೆ. ನನ್ನ ಭಾವ ಹೇಳಿದರು, ನಿಮ್ಮ ಎಲ್ಲ ಆಸ್ತಿಯಲ್ಲಿ ನಮಗೆ ಒಂದೇ ಒಂದು ರೂಪಾಯಿ ಬೇಡ, ನೀವೇ ಇಟ್ಟುಕೊಳ್ಳಿ ಅಂತ. ತಂಗಿಯೂ ಕೂಡ ಅದಕ್ಕೆ ಒಪ್ಪಿದಳು. ಆದರೆ ಅವರು ಹೇಳಿದ ಒಂದು ಮಾತನ್ನು ನಾನು ಕೇಳಿದೆ. ನನಗೂ ಕೂಡ ಇಷ್ಟವಿತ್ತು, ಭಾವನವರ ತಂಗಿಯನ್ನು ನನಗೆ ಮದುವೆ ಮಾಡಿಕೊಳ್ಳಬೇಕು ಅಂತ. ನನ್ನ ತಂಗಿ ಬೇಡಿಕೊಳ್ಳಲು ಬಹಳ ಖುಷಿಯಾಯಿತು. ಅವರ ತಂಗಿ ತುಂಬ ಸುಂದರವಾಗಿದ್ದಾಳೆ, ಡಿಗ್ರಿ ಮಾಡಿದ್ದಾಳೆ. ಅವಳಿಗಿಂತ ಒಳ್ಳೆಯ ಹುಡುಗಿ ಸಿಗಲು ಸಾಧ್ಯವೇ ಇಲ್ಲ. ತುಂಬ ಮೃದು. ಏಕೆಂದರೆ ನನ್ನ ತಂಗಿ ಕೊಡುತ್ತಿದ್ದ ಕಷ್ಟಗಳನ್ನು ಮೊದಲಿನ ದಿನಗಳಲ್ಲಿ ತುಂಬ ಸಹಿಸಿಕೊಂಡಿದ್ದಾಳೆ. ನಾನು ಕೂಡ ಒಪ್ಪಿಕೊಂಡೆ, ತುಂಬ ಖುಷಿಯಾಗಿ. ಮದುವೆಗೆ ನಮ್ಮಿಬ್ಬರ ಹೊಸ ಜೀವನ ಶುರುವಾಯಿತು. ಈಗ ತಂಗಿ ಗಂಡ ಚೆನ್ನಾಗಿದ್ದಾರೆ. ನಾನು ಮತ್ತು ನನ್ನ ಹೆಂಡತಿ ನೆಮ್ಮದಿಯಾಗಿ ಇದ್ದೇವೆ. ನನ್ನ ತಂಗಿ ಅಂದು ನನ್ನ ಭಾವನನ್ನು ಪ್ರೀತಿಸಿ ಒಳ್ಳೆಯ ಕೆಲಸ ಮಾಡಿದಳು. ಅದರ ಬಗ್ಗೆ ಹೆಮ್ಮೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.